ಇವಾಗ ಒಬ್ಬ ವ್ಯಕ್ತಿಗೆ ನೀವು ಇಷ್ಟಪಡುತ್ತಿದ್ದಾಗ, ಅದು ಯಾರೇ ಆಗಲಿ, ಹುಡುಗಿ ಆಗಲಿ, ಹುಡುಗ ಆಗಲಿ, ನೀವು ಎಲ್ಲಾದ್ರೂ ಮೀಟ್ ಆಗಿದಾಗ, ಇಲ್ಲ ಒಂದು ಸ್ಥಳದಲ್ಲಿ ನೀವು ಮೀಟ್ ಆಗಿದಾಗ, ಅವಾಗ ನಿನಗೆ ಒಂದು ವಿಚಾರ ಬರುತ್ತೆ. ಏನು ಅಂತಂದರೆ, ನಾನ್ ಅನ್ಕೊಂಡಿದ್ದಂಗೆ ಅವಳು ಇರಬೇಕು, ಇಲ್ಲ ಅವನು ಇರಬೇಕು. ನೀವು ಏನಾದ್ರೂ ನೀವು ಮುಂದೆ ಅಲ್ಲಿ ಮೀಟ್ ಆಗೋಕ್ಕಿಂತ ಮೊದಲೇ ನೀವು ಏನೇನೋ ರನ್ ಆಗುತ್ತೆ ನಿಮ್ಮ ತಲೆಯಲ್ಲಿ. ಆ ತರ ನೋಡ್ಬೇಕು, ಈ ತರ ನೋಡ್ಬೇಕು, ಆ ತರ ನಮಗೆ ರೆಸ್ಪೆಕ್ಟ್ ಕೊಡುತ್ತಾರೆ, ಆ ತರ ನನಗೆ ನಮ್ಮನ್ನು ಕೇರ್ ಮಾಡುತ್ತಾರೆ. ಇಂಥವೆಲ್ಲಾ ನೂರಾರು ಕನಸುಗಳನ್ನು ಇಟ್ಕೊಂಡು ಅವ್ರ ಹತ್ರ ಹೋಗಿರ್ದಾಗ, ನೀನು ಅನ್ಕೊಂಡಿದ್ದಾಗ ಸ್ವಲ್ಪ ಕೂಡ ಅವ್ರು ಪ್ರವರ್ತನೆ ಮಾಡ್ತಿಲ್ದಾಗ, ಬಿಹೇವಿಯರ್ ಮಾಡ್ತಿಲ್ದಾಗ, ಅವಾಗ ನಿನ್ಗೆ ಸ್ವಲ್ಪ ಮನಸ್ಸನ್ನು ನೋವು ಆಗುತ್ತೆ. ಇಲ್ಲಿ ನೀವು ಏನಾದ್ರೂ ಥಿಂಕ್ ಮಾಡಿದಾರಲ್ವಾ, ಅದೇ ತರ ಅವ್ರು ಕೂಡ ಥಿಂಕ್ ಮಾಡಿರ್ತಾರೆ. ಬಟ್ ಅವ್ರು ಬಿ ಅದೇ ತರ ಫೀಲ್ ಆಗುತ್ತೆ. ಇಲ್ಲಿ ನೀವು ಇಬ್ಬರು ಥಿಂಕ್ ಮಾಡಿದ್ದು ಇಬ್ಬರಿಗೂ ಗೊತ್ತಿರೋದಿಲ್ಲ. ಯಾಕೆಂದರೆ ಎಲ್ಲಿ ಎಲ್ಲಿಗಾದ್ರೂ ಹೋಗ್ರಿ, ಬಟ್ ಎಷ್ಟೋ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡೇ ಹೋಗಿರ್ತೀರ. ಏನೋ ಒಂದು ಕನಸು ಇಟ್ಕೊಂಡೇ ಹೋಗ್ತೀರ. ಅಲ್ಲಿ ನೀವು ಅನ್ಕೊಂಡಿದ್ದಂಗೆ ಆಗಿಲ್ಲ ಅಂದಾಗ ನಿಮ್ಮ ಮನಸ್ಸನ್ನು ನೋವಾಗುತ್ತೆ. ಇದಕ್ಕೆ ಸ್ವಲ್ಪ ನೀವು ಜಾಸ್ತಿ ಓವರ್ ಥಿಂಕ್ ಮಾಡೋದೇ ಆಗಲಿ, ಜಾಸ್ತಿ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಬೋದೇ ಆಗಲಿ, ಇವೆಲ್ಲ ಮಾಡಬೇಡಿ. ಜಸ್ಟ್ ಏನು ಅನ್ಕೊಂಬಲ್ದಾಗ ಸೈಲೆಂಟ್ ಆಗಿ ಹೋಗಿದ್ರೆ, ಆ ಪ್ರೀತಿ ಜಾಸ್ತಿ ಸಿಗುತ್ತೆ. ಅವಾಗ ರಿಲೇಷನ್ ಇನ್ನೂ ಸ್ಟ್ರಾಂಗ್ ಆಗಿ ಇರುತ್ತೆ.